ನಮ್ ಇಡೀ ದೇಶನ್ ಭಯಪಡಿಸಿದ್ದು ಅಲ್ಲಾಡ್ಸಿದ್ ಕೇಸ್ ಇದು 2022 ಅಲ್ಲಿ ಅಫ್ತಾಬ್ ಅಮೀನ್ ಅನ್ನೋನು ಶ್ರದ್ಧಾ ವಾಲ್ಕರ್ನ 35 ಪೀಸಸ್ ಮಾಡಿ ಫ್ರಿಜ್ ಅಲ್ಲಿ ಹಾಕಿ ಸಾಯಿಸ್ತಾನೆ. ಈ ಕೇಸ್ ನಮ್ ಇಡೀ ದೇಶದಲ್ಲಿ ತುಂಬಾ ವೈರಲ್ ಆಗ್ಬಿಟ್ಟಿತ್ತು. ನಿಮ್ಗೇನ್ ಅನ್ಸಿರುತ್ತೆ, ಇಷ್ಟ್ರಲ್ಲಿ ಹ್ಯಾಂಗ್ ಮಾಡ್ಬಿಟ್ಟಿರ್ತಾರೆ, ಪಾಪ ಹುಡುಗಿಗೆ ನ್ಯಾಯ ಸಿಕ್ಕಿರುತ್ತೆ ಅಂತಲ್ವಾ? ನಮ್ ದೇಶ ಕಣ್ರಿ, ನಮ್ ಜುಡಿಷಿಯರಿ ಸಿಸ್ಟಮ್ ಇದು. ಕೋರ್ಟ್ ಇವಾಗ ಅವನ್ನ ಆಚೆ ಬಿಟ್ಟಿದ್ದಾರೆ. ಯಾವ ರೀಸನ್ ಗೊತ್ತಾ? ಅವನು MA ಸೋಶಿಯಾಲಜಿ ಮಾಡ್ತಾ ಇದ್ದಾನೆ, ಅದ್ರ ಎಕ್ಸಾಮ್ಸ್ ಇದೆಯಂತೆ, ಅದನ್ನ ಬರಿಬೇಕು ಅಂತ ಆಚೆ ಬಿಟ್ಟಿದ್ದಾರೆ. ಹೌದ್ರಿ, ನಮ್ ಕಾನೂನಲ್ಲಿ ರೈಟ್ ಟು ಎಜುಕೇಟ್ ಅನ್ನೋದಿದೆ, ರೈಟ್ ಟು ಮರ್ಡರ್ ಅನ್ನೋದಿದ್ಯಾ? ಅವ್ನ್ ಮರ್ಡರ್ ಮಾಡಿದಾನೆ ಅಂತ ಪ್ರೂವ್ ಆಗಿದೆ. ಅವನನ್ನ ಸಾಯಿಸದ್ ಬಿಟ್ಟು ಇನ್ನೇನು? ಅವರಪ್ಪ ನ್ಯಾಯಕ್ಕೆ ಹೋರಾಡಿ 2025 ಅಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರು. ಅದೊಂದೇ ಅಲ್ಲ, ಪುಣೆ ಪಾರ್ಶ್ ಕೇಸ್ ನೆನಪಿದೆ ತಾನೆ? 2 ಜನನ ಗುದ್ದಿ ಸಾಯಿಸಿರ್ತಾನೆ. ಗುದ್ದಿರೋನು ಪಾಪ ಮೈನರ್ ಅಂತಪ್ಪ 300 ವರ್ಡ್ಸ್ ಎಸ್ಸೇನ ಬರ್ಸಿ ಬೇಲ್ ಕೊಟ್ಟವ್ರೆ. ಸೋನಂ ರಘುವಂಶಿ ಕೇಸ್ ನೆನಪಿದೆಯಲ್ಲ, ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿಸಿ ಗಂಡನ ಹನಿಮೂನ್ ಕರ್ಕೊಂಡೋಗಿ ಸಾಯಿಸ್ತಾಳೆ. 90 ವಿಟ್ನೆಸಸ್ ನ ಲಿಸ್ಟ್ ಔಟ್ ಮಾಡಿರೋದು, ಅದ್ರಲ್ಲಿ ಬರೀ 4 ಕೋರ್ಟ್ ಕೇಳಿರೋದು. ಇನ್ 86 ವಿಟ್ನೆಸಸ್ ನ ಕೋರ್ಟ್ ಕೇಳೋ ಅಷ್ಟೊತ್ತಿಗೆ ನನ್ನ ಮೊಮ್ಮಗನ ಹುಟ್ಬಿಟ್ಟಿರ್ತಾನೆ. ನಮ್ ಬೆಂಗಳೂರಿನ ಅತುಲ್ ಸುಭಾಷ್ ನೆನಪಿದನ 1 ಅವರ್ ವಿಡಿಯೋ ಮಾಡ್ಬಿಟ್ಟು 22 ಪೇಜ್ ಲೆಟರ್ ಬರ್ದ್ಬಿಟ್ಟು ನನ್ನ ಹೆಂಡತಿನೇ ನನ್ನ ಸಾವು ಕಾರಣ ಅಂತ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಅದು ಸೂಸೈಡ್ ಅಲ್ಲ, ಅದೊಂದು ಮರ್ಡರ್. ಆ ಹುಡುಗಿ ಫ್ಯಾಮಿಲಿ ಎಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್. ಪನಿಷ್ಮೆಂಟ್ ಯಾರ್ಯಾರಿಗೆ ಸಿಕ್ತು? 1 ಇಯರ್ ಆಗ್ತಾ ಬಂತು, ಒಬ್ಬರಿಗೂ ಸಿಕ್ಕಿಲ್ಲ. ಅವ್ರ ಹೆಂಡತಿ ಹರಿಯಾಣಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಇದನ್ನ ಎಲ್ಲಾರ್ಗೂ ಆದಷ್ಟು ಶೇರ್ ಮಾಡಿ. ನಮ್ ಜುಡಿಷಿಯರಿ ಸಿಸ್ಟಮ್ ಎಷ್ಟು ವರ್ಸ್ಟ್ ಇದೆ. ನಾವು ಕ್ವಶನ್ ಮಾಡದೇ ಇದ್ರೆ ನಮಗೋಸ್ಕರ ಯಾರು ಕ್ವಶನ್ ಮಾಡಲ್ಲ.